ಪಿರಿಯಾಪಟ್ಟಣದಲ್ಲಿ ಬಹಳ ನಿಷ್ಠಾವಂತ ಮತ್ತೆ ಚಿನ್ನದಂತ ಕಾರ್ಯಕರ್ತರಿದ್ದಾರೆ ಅಂತ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಈಗ ಹರೀಶ್ ಹೆಸರು ಹೇಳಿದ್ರೆ ಜೈ ಅಂತಾರೆ, ಇಲ್ಲಿ ಕೆ ಆರ್ ನಗರದಲ್ಲಿ ನಮ್ಮ ಹೆಸರು ಹೇಳಿದ್ರೆ ಜೈ ಅಂತಾರೆ. ನೋಡಿ ಇಲ್ಲಿ ಪುಣ್ಯ, ಮಾದೇವಣ್ಣ ಹೆಸರು ಹೇಳಿದ್ರು ಜೈ ಅಂತೀರಿ, ಪ್ರಸನ್ನ ಹೆಸರು ಹೇಳಿದ್ರು ಜೈ ಅಂತೀರಿ. ಯಾವ ಆತಂಕನೂ ಇಟ್ಕೋಬಿಡಿ. ದೇವೇಗೌಡರು ಸಾಹೇಬ್ರ ಕುಮಾರಣ್ಣರವರ ಮಾತನ್ನ ನನ್ನಾದಿಯಾಗಿ ಯಾರೂ ತೆಗೆದುಹಾಕುವಂತ ಪರಿಸ್ಥಿತಿನಲ್ಲಿಲ್ಲ. ಒಂದು ಕುಟುಂಬ ಅಂತ ಹೇಳಿದ್ಮೇಲೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಪಿರಿಯಾಪಟ್ಟಣದಲ್ಲಿ ದೇವೇಗೌಡರು ಸಾಹೇಬ್ರ ಆಶೀರ್ವಾದದಲ್ಲಿ, ಕುಮಾರಣ್ಣರವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಸಂಘಟನೆಯಲ್ಲಿ, ಮಾದೇವಣ್ಣರವರ ನಾಯಕತ್ವದಲ್ಲೇ ಚುನಾವಣೆ ನಡೀತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ನಿಖಿಲ್ ಕುಮಾರಸ್ವಾಮಿರವ್ರನ್ನ 12 ಗಂಟೆಗೆ ಸಮಯ ನಿಗದಿ ಮಾಡಿದ್ದು. ನಮ್ಮ ಪತ್ರಿಕಾ ಸ್ನೇಹಿತರು ಪಾಪ ಊಟನೂ ಮಾಡಿಲ್ಲ. ನಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ದಾರಿ ಉದ್ದಕ್ಕೂ ಮೆರವಣಿಗೆ ಇದ್ದದ್ರಿಂದ ಸ್ವಲ್ಪ ಕಷ್ಟ ಆಯಿತು. ದಯಮಾಡಿ ಕ್ಷಮಿಸಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಒಂದೇ ಒಂದು ಮನವಿಯನ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಒಂದ್ಸಾರಿ ಜ್ಞಾಪಿಸ್ಕೊಳ್ಳಿ. ಈ ರಾಜ್ಯದಲ್ಲಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಹರೀಶ್ ಮಾತಾಡ್ತಾ ಹೇಳಿದ್ರು, ಅಶ್ವಿನ್ ಮಾತಾಡ್ತಾ ಹೇಳಿದ್ರು, ನಮ್ಮ ಗಗನ್ ಮಾತಾಡ್ತಾ ಹೇಳಿದ್ರು, ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ JDS ನಾಯಕರಲ್ಲ, ಈ ರಾಜ್ಯದ ತಾಯಂದ್ರು, ಈ ರಾಜ್ಯದ ರೈತಾಪಿ ವರ್ಗ, ಈ ರಾಜ್ಯದ ದಲಿತ ವರ್ಗ, ಈ ರಾಜ್ಯದ ಯುವಕ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಾಜ್ಯದ ಜನತೆಯ ಕೂಗು ಅನ್ನುವಂಥ ಮಾತನ್ನ ನಾವು ಈ ವೇದಿಕೆ ಮೇಲೆ ಜ್ಞಾಪಿಸ್ತಾ ಇದ್ದೇವೆ.